ಏನಿಲ್ಲಮ್ಮ ಏನಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆಫೀಸರ್ಸ್ ಯಾವ್ದೋ ಚೇಂಜಸ್ ಇತ್ತು, ಚೇಂಜ್ ಮಾಡೋದು ಬೇಡ, ಹೊರಡ್ರಪ್ಪ, ಇನ್ನೊಂದು ದಿವಸ ನೋಡೋಣ, ನೆಕ್ಸ್ಟ್ ಅಸೆಂಬ್ಲಿ ಆದ್ಮೇಲೆ ನೋಡೋಣ ಅಂತ ಹೇಳಿದ್ರೆ ಅಷ್ಟೇ. ನೀವು ಅನ್ಕೊಂಡು ಬೇರೆ ಏನು ಇಲ್ಲ, ದಯವಿಟ್ಟು ನಮ್ಮನ್ನೇನು ಕೇಳಬೇಡಿ, ಏನು ಇಲ್ಲ. ಯಾವ್ದ್ರದ್ದು ಏನು ಪ್ರೆಸೆಂಟ್ ಸಿಚುವೇಶನ್ ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಪ್ರೆಸೆಂಟ್ ಸಿಚುವೇಶನ್ ಯಾವುದೂ ಇಲ್ಲ, ಏನು ಇಲ್ಲದೆ ಇರೋದನ್ನ ಇದೆ ಅಂತ ಹೇಳ್ಬೇಡಿ, ಇಲ್ಲಿ ಇಲ್ಲದೆ ಇರೋದನ್ನ ಇದುವರೆದು ಬೇಡ, ಇರೋದನ್ನ ಹೇಳಿ ಇಲ್ಲ ಅನ್ನೋದು ಬೇಡ, ಯಾವುದು ಬೇಡ, ಎಲ್ಲ ಆರಾಮಾಗಿದೆ ನಾವು. ಯಾಕಂದ್ರೆ ನೀವು ಹಿಂದ್ಗಡೆ ಬರ್ತಾ ಇರೋ ನಾವು ಹೋಗ್ಬಿಟ್ಟೆ ನೀವು ತಪ್ಪು ತಿಳ್ಕೊಳ್ತೀರಾ, ಏನೋ ಓಡಾಗ್ಬಿಟ್ರಿ ಇವರು ಅಂದ್ಬಿಟ್ಟು. ಅದಕ್ಕೋಸ್ಕರ ದಯವಿಟ್ಟು ಏನು ಇಲ್ಲ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಇದು ಮಾಡೋದಕ್ಕೆ ಆಫೀಸರ್ಸ್ ಬಗ್ಗೆ ಮಾತಾಡಕ್ ಹೋಗಿದ್ದೆ. ಅಸೆಂಬ್ಲಿ ಮುಗಿಲಿ ಮಾತಾಡೋಣ ಅಂತ ಹೇಳಿದ್ರೆ ಅಷ್ಟೇ, ಬೇರೆ ಏನಿಲ್ಲ. ಸಿಎಂ ಜೊತೆನೆ ಮಾತಾಡ್ಕೊಂಡ್ ಬಂದಿದ್ದೆ, ಸಿಎಂ ಸಾಹೇಬ್ರ ಜೊತೆನಲ್ಲೇ ಇದ್ದು ಅವ್ರನ್ನೇ ಕೇಳಿದ ಆಫೀಸರ್ನು, ಇವಾಗ ಬೇಡ ಅಸೆಂಬ್ಲಿ ಆಗ್ಲಿ ಹೋಗಪ್ಪ ಅಂತ ಹೇಳಿದ್ರು. ನಾಯಕತ್ವದ ಸರ್ ಒಂದ್ ನಿಮಿಷ, ಈಗ ಒಂದು ಗೊಂದಲ ಇದೆ ಸರ್. ಬಿಜೆಪಿ ಕೂಡ ಲೇವಡಿ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗ್ತಾರೆ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ ಸರ್. ಅಧಿವೇಶನದ ಒಳಗಡೆ ಬದಲಾವಣೆ ಆಗ್ತಾರೆ. ನೋಡಿ, ಯಾರು ಬದಲಾವಣೆ ಆಗ್ಬೇಕು, ಏನ್ ಮಾಡ್ಬೇಕು ಅನ್ನೋ ನಮ್ದು ಒಂದು ಹೈಕಮಾಂಡ್ ಇಂದ ಅವ್ರು ಮಾಡ್ತಾರೆ. ನಾನು ಅದನ್ನ ತೀರ್ಮಾನ ಮಾಡೋಲ್ಲ, ನಮ್ಗೆ ಆ ಶಕ್ತಿ ಇರುವಂತಲ್ಲ. ನಾವೆಲ್ಲ ಚಿಕ್ಕವ್ರು, ಇವಾಗ ಸೆಕೆಂಡ್ ಟೈಮ್ MLA ನಾನು. ದೊಡ್ಡವರು ಇದ್ದಾರೆ, ನಮ್ಮ ಖರ್ಗೆ ಸಾಹೇಬ್ರು ಇದ್ದಾರೆ, ಆಮೇಲೆ ರಾಹುಲ್ ಗಾಂಧಿ ಅವರು ಇದ್ದಾರೆ, ನಮ್ ದೊಡ್ಡವರು ಇದ್ದಾರೆ, ಅವ್ರು ಮಾಡ್ತಾರೆ. ಇವ್ರು ಯಾರು ಸುಮ್ಮನೆ ಇವ್ರು ಅವ್ರು ಮಾತಾಡ್ತಾರೆ, ದಯವಿಟ್ಟು ಅವ್ರನ್ನೆಲ್ಲ ಕೇಳ್ಬೇಡಿ. ಡೆಲ್ಲಿಗೆ ಹೋಗಿದ್ರಲ್ಲ ಸರ್, ಸುಮ್ಮನೆ ಹೋಗ್ಬೋದು. ನಾನು ಮೊನ್ನೆ ಹೋಗ್ಬಿಟ್ಟು ಬಂದಿದ್ದೆ ಸರ್, ಒಂದು ತಿಂಗಳ ಹಿಂದ್ಗಡೆ ಡೆಲ್ಲಿಗೆ ಹೋಗ್ತಾನೆ ಇರ್ತೀವಿ ಸರ್. ಅದೆಲ್ಲ ತಪ್ಪು ಅನ್ಕೋಬೇಕು, ಗೊತ್ತಿಲ್ಲ, ಅದನ್ನ ಅವ್ರನ್ನ ಕೇಳ್ಬೇಕು. ಅವ್ರೇನು ಪರ್ಸನಲ್ ಹೋಗಿರ್ಬೋದು, ಅದ್ರ ಬಗ್ಗೆ ನಾನು ಹೋಗಿದ್ದೆ ಅಂತ ಹೇಳ್ತಾ ಇದ್ರಲ್ಲ. ಇಲ್ಲ, ನಾಳೆ ಬೆಳಗ್ಗೆ ನಾಳೆ ಮಧ್ಯಾಹ್ನ ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ, ಫ್ಲೈಟ್ ಅಲ್ಲಿ ಹೋಗ್ತೀನಿ. ಅದನ್ನ ನೋಡ್ಬಿಟ್ಟು ಡೆಲ್ಲಿ ಅಂದ್ಬಿಟ್ರೆ ಹೆಂಗೆ? ಶಾಸಕರು ಡೆಲ್ಲಿಗೆ ಹೋಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು. ಇಲ್ಲ, ಅದೇನಾದ್ರೂ ಇದ್ರೆ ದೊಡ್ಡವ್ರ ಲೆವೆಲ್ ಅಲ್ಲಿ ಮಾತಾಡಿದ್ರೆ ನಮಗೂ ಅದಕ್ಕೂ ಸಂಬಂಧ ಇರೋದು. ನಮ್ದೇನಾದ್ರೂ ಇದ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಕ್ಷೇತ್ರದ ಜನಗಳ ಬಗ್ಗೆ, ಏನೋ ಕಷ್ಟ ಸುಖ ನೋಡೋದ್ರ ಬಗ್ಗೆ, ಇಂಥದ್ದೇನಾದ್ರೂ ಇರುತ್ತೆ ಮಾತ್ರ. ಚೇಂಜ್ ಆಗ್ತಾರೋ ಆಗಲ್ವಾ ಅನ್ನೋದು ಗೊತ್ತಿಲ್ಲ. ಅಂತದ್ದೇನಾದ್ರೂ ಇದ್ರೆ ಡೆಲ್ಲಿ ಲೆವೆಲ್ ಅಲ್ಲಿ ಮಾತಾಡ್ಕೊಳ್ತಾರೆ, ಹೋಗ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್.